ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ. ನಾವು ತುಂಬ ದಿನದಿಂದ ಮಂತ್ರಾಲಯ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಹಾಗೇ ಇರಲಿಲ್ಲ. ಆ ಸಮಯ ಯಾವಾಗ ಬಂದಿದೆ ಅಂತ ಅಂದ್ಕೊತೀನಿ. ನಾವು ಶಿವಮೊಗ್ಗ ಬಿಟ್ಟಾಗ 8:30 ಆಗಿತ್ತು. ನಾವು 3-4 ಬಸ್ ಚೇಂಜ್ ಮಾಡಿದ್ವಿ. ಮಂತ್ರಾಲಯ ಹೋಗೋಷ್ಟರೊಳಗೆ ನಾವು ಗಂಗಾವತಿ ಬಸ್ ಹತ್ತಿದ್ರಿಂದ ಗಂಗಾವತಿಗೆ ಹೋಗಿ ಅಲ್ಲಿಂದ ರಾಯಚೂರಿಂದ ಮಂತ್ರಾಲಯ ಹೋದ್ವಿ. ನಾವು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು. ನಮಗೆ ರೂಮ್ಗಳು ಸಿಗುತ್ತೆ ಅಂತಾನೇ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಅಷ್ಟು ಜನ ಇದ್ದರು. ಅದ್ರ ಮಧ್ಯೆನೂ ರಾಯರು ನಮ್ಮ ಕೈ ಬಿಡಲಿಲ್ಲ. ನಮಗೂ ರೂಮ್ ಸಿಕ್ತು. ರೂಮ್ಗೆಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿ ಇಡ್ಲಿ ವಡೆ ಎಲ್ಲ ತಿಂದ್ಕೊಂಡು ಟಿಫನ್ ಮಾಡಿಕೊಂಡು ಮತ್ತೆ ರೂಮಿಗೆ ಬಂದು ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ರಾಯರ ದರ್ಶನಕ್ಕೆ ಹೊರಟ್ವಿ. ನಾವು ಹೊರಟಾಗ 11:30 ಆಗಿತ್ತು. ಅದರಲ್ಲೂ ನಮ್ಮ ಚಿಂಟುನ ಹಿಡಿಯೋದಂತೂ ತುಂಬ ನಮಗೆ ಸಾಹಸಮಯ ಕೆಲಸ ಆದಂಗೆ ಆಗಿಬಿಟ್ಟಿತ್ತು. ಯಾಕಂದರೆ ಅವ್ನು ತುಂಬ ಅಂದರೆ ಏನು ನೋಡಿದರೂ ಬೇಕು, ಅದು ಬೇಕು, ಇದು ಬೇಕು ಅಂತಂದು ಕಾಡಿಸ್ತಾನೆ ಇದ್ದ ಅವ್ರ ಪಪ್ಪಂಗೆ. ಅಲ್ಲಿ ಹೋಗ್ತೀವಿ. ಅಲ್ಲಿ ತುಂಬ ಅಂದರೆ ತುಂಬ ಕ್ಯೂ ಇತ್ತು. ಎಷ್ಟು ಕ್ಯೂ ಇತ್ತು ಅಂದರೆ ಇನ್ನು ಎಂಟ್ರಿಗೆ ಹೀಗಿದೆ. ಒಳಗೆ ಹೋಗ್ತಾ 20-30 ರೌಂಡ್ ಹೊಡಿಬೇಕಾಗಿತ್ತು ನಾವು. ಅಷ್ಟು ರೌಂಡ್ ಹೊಡೆದ ಮೇಲೆ ಮತ್ತೆ ಮೇಲೆ ಹತ್ಕೊಂಡು ಹೋಗಿ ಕೆಳಗಿಳಿದು ಅದಾದಮೇಲೆ ಒಳಗಡೆ ಹೋಗಿ ದರ್ಶನ ಮಾಡೋದಿತ್ತು. ಹೆಚ್ಚು ಕಮ್ಮಿ 1.5 ಅವರ್ ಕ್ಯೂವಲ್ಲಿದ್ದೀವಿ. ಅದಾದಮೇಲೂ ರಾಯರ ದರ್ಶನ ಆಯಿತು. ರಾಯರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಒಂದು ಕ್ರೌಡ್ ತುಂಬ ಇದ್ದಿದ್ದರಿಂದ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ಅಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ನಾವು ಇನ್ನೂ ಬಿಚ್ಚಾಲೆಗೆ ಹೋಗಬೇಕಾಗಿತ್ತು. ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಹೊರಟ್ವಿ. ಬಿಚ್ಚಾಲೆಗೆ ಹೋದ್ವಿ. ಅಲ್ಲಿ ಬಿಚ್ಚಾಲೆಗೆ ಹೋಗಿ ಬಿಚ್ಚಾಲಮ್ಮನ ನೋಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಅಪ್ಪಣ್ಣಾಚಾರ್ಯರು ನಿರ್ಮಿಸಿರುವ ಏಕಶಿಲಾ ಬೃಂದಾವನ ಇದೆ ರಾಯರಿಗೋಸ್ಕರ. ಅದನ್ನು ನೋಡಿಕೊಂಡು ಅದ್ರ ಪಕ್ಕದಲ್ಲೇ ರಾಯರು ಪೂಜಿಸ್ತಿದ್ದ ಏಕಶಿಲಾ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಅದನ್ನು ನೋಡಿಕೊಂಡು ಹಾಗೆ ನಾವು ರಾಯರು ಬಳಸ್ತಿದ್ದ ರುಬ್ಬಕಲ್ಲು, ಅಳಕಲ್ಲು ಅದನ್ನೆಲ್ಲ ನೋಡಿಕೊಂಡು ಅಪ್ಪಣ್ಣಾಚಾರ್ಯರ ಮನೆಗೆ ಹೋದ್ವಿ. ಅಲ್ಲಿ ಅಪ್ಪಣ್ಣಾಚಾರ್ಯರ ಮನೆ ಎಲ್ಲ ನೋಡಿಕೊಂಡು ಅದನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಯಿತು. ಮೊದಲೇ ತುಂಬ ಟೈಮ್ ಆಗಿರೋದ್ರಿಂದ ಎಷ್ಟಾಗುತ್ತೆ ಅಷ್ಟು ಬೇಗ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಆದರೂ ಅಲ್ಲಿ ತುಂಬ ಕ್ಯೂ ಇರೋದ್ರಿಂದ ನಾವು ಕ್ಯೂ ಎಲ್ಲ ನಿಂತ್ಕೊಂಡು ನೋಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಹೊರಗಿಂದನೇ ಕೈ ಮುಗಿದು ಬಂದ್ವಿ. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ರಾಯರದು ಪಲ್ಲಕ್ಕಿ ಉತ್ಸವ ಮತ್ತು ಬೆಳ್ಳಿ ರಥೋತ್ಸವ ಇರುತ್ತಲ್ಲ ಅದನ್ನು ನೋಡೋಣ ಅಂತ ಹೊರಟ್ವಿ. ಅಲ್ಲಿ ತುಂಬ ಚೆನ್ನಾಗಿ ನಡೀತಾ ಇತ್ತು. ಅಷ್ಟರೊಳಗೆ ಎಲ್ಲ ನೋಡಿಕೊಂಡು ಕುತ್ಕೊಂಡು ನೋಡಿಕೊಂಡು ಅಲ್ಲಿಂದ ನಾವು ಇನ್ನೂ ಪ್ರಸಾದ ತೊಗೊಂಡಿರಲಿಲ್ಲ. ಮಧ್ಯಾಹ್ನ ಟೈಮ್ ಆಗಿಬಿಟ್ಟಿತ್ತು. ಪ್ರಸಾದ ಸಿಗುತ್ತೇನೋ ಅಂತ ಹೋದ್ವಿ. ಅಲ್ಲಿ ತುಂಬ ಕ್ಯೂ ಅಂದರೆ ತುಂಬ ಕ್ಯೂ ಇತ್ತು. ಮಕ್ಕಳನ್ನೆಲ್ಲ ಹಿಡ್ಕೊಂಡು ನಿಂತ್ಕೊಳಕ್ಕಾಗಲ್ಲ ಅಂತ ಅಂದ್ಕೊಂಡು ನಾವು ಸಣ್ಣ ಪುಟ್ಟ ರಾಯರದು ಚಿಕ್ಕದೊಂದು ಮೂರ್ತಿ ತೊಗೊಂಡೆ. ಅಲ್ಲಿಂದ ಕುಂಕುಮ ತೊಗೊಂಡೆ. ಪ್ರಸಾದ ಕ್ಯೂ ಒಂದು ಅರ್ಧ ಗಂಟೆ ಕ್ಯೂ ನಿಂತು ಪ್ರಸಾದನೂ ತೊಗೋಬೇಕಾಗಿತ್ತು. ಪ್ರಸಾದನೂ ತೊಗೊಂಡೆ. ನಾನು ಅದನ್ನೆಲ್ಲ ತೊಗೊಂಡು ಬರೋಷ್ಟೊತ್ತಿಗೆ ಇವರಿಲ್ಲಿ ಫುಲ್ ಮೋಜು ಮಸ್ತಿ ಮಾಡ್ತಾಯಿದ್ರು, ಆಟ ಆಡ್ತಾಯಿದ್ರು. ಇವರು ಆಟ ಎಲ್ಲ ನೋಡಿಕೊಂಡು ನಾವು ಮತ್ತೆ ರೂಮಿಗೆ ಹೋದ್ವಿ. ರೂಮಿಗೆ ಹೋಗಿ ಬೆಳಗ್ಗೆ 4:30ಗೆ ಹೋಗಬೇಕಾಗಿತ್ತು ನಾವು. ಯಾಕಂದರೆ ನಮಗೆ ಬೆಳಗ್ಗೆ 4:30ಗೆ ಬಸ್ ಇರೋದ್ರಿಂದ ಬೆಳಗ್ಗೆ 4:30ಗೆ ಎದ್ದು ಹೋಗಬೇಕಾಗಿತ್ತು. ಅದಕ್ಕೆ ಬೇಗ ಹೋಗಿ ಮಲ್ಕೋಣ ಅಂದ್ಕೊಂಡು ಹೋದ್ವಿ. ಬೆಳಗ್ಗೆ 4:30ಗೆ ಎದ್ದು ಹೊರಟ್ವಿ. ಆದರೆ ಅಲ್ಲಿ ನೋಡಿದರೆ ನಮಗೆ ಬೆಳಗ್ಗೆ 4:30 ಬಸ್ ಇರಲಿಲ್ಲ, ಮಿಸ್ ಆಗಿಬಿಟ್ಟಿತ್ತು. ಅಲ್ಲಿಂದ ಬೆಳಗ್ಗೆ ನಮಗೆ ಬಸ್ ಸಿಗೋಷ್ಟೊತ್ತಿಗೆ ಬೆಳಗ್ಗೆ 7:30 ಆಗಿತ್ತು. 7:30ಗೆ ಬಸ್ ಹತ್ಕೊಂಡು ಅಲ್ಲಿಂದ ಹೊರಟ್ವಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಫಾಲೋ ಮಾಡಿಲ್ಲ ಬೇಗ ಫಾಲೋ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.